ಆಮೇಲೆ ನಾನು ಆವಾಗಲೇ ಹಂಗೆ ಕ್ಯಾಶುವಲ್ ಆಗಿ ಉಳಿದಿದ್ದೆಲ್ಲ ಮಾತಾಡ್ತಾ ಇದ್ದೆ. ಏನು ಇಷ್ಟಪಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ತಿನ್ನಕ್ಕೆ? ಏನು ಅಡುಗೆ ಮಾಡಿಕೊಡ್ತೀರಾ? ಅವ್ರು ರೆಗ್ಯುಲರ್ ಫುಡ್ ಇಷ್ಟಪಡ್ತಾರೆ, ರಾಗಿ ಬಾಲು. ಓಕೆ. ವೆಜಿಟೇರಿಯನ್ ಫುಡ್. ಹಾ, ಅಂದಂಗೆ ಅದನ್ನೇ ಕೇಳ್ತಾ ಇದ್ದೀನಿ. ನಾನ್ ವೆಜ್ ತಿನ್ನೋದು ಯಾವಾಗ ಶುರು ಮಾಡಿಸ್ತೀರಾ? ಬಿಟ್ಬಿಟ್ಟಿದ್ರಲ್ವಾ? ಇಲ್ಲ, ಹೆಲ್ತ್ ಇಶ್ಯೂ ಸುಮ್ನೆ ಎಲ್ಲೆಲ್ಲೋ ಹೋಗ್ತಾ ಇರ್ತಾರಲ್ಲ, ಬೇಡ ಅಂತ ನಾನ್ ವೆಜ್ ಬೇಡ ಅಂತ ಬಿಡಿಸ್ಬಿಟ್ಟಿದೀವಿ. ಓಕೆ. ಆಮೇಲೆ ಬಿಯರ್ಡ್ ಒಂದು ಗಡ್ಡ ಒಂದು ತೆಗಿತೀನಿ ಅಂತ ಹೇಳಿದ್ರು, ಅದನ್ನ ಯಾವಾಗ ತೆಗಿಸ್ತೀರಾ? ಅದೇ ಇದೆ ಎಲ್ಲ ಚೆನ್ನಾಗಿದೆ, ಕಂಟಿನ್ಯೂ ಮಾಡ್ತಾರೆ. ಓ, ಅದೇ ಚೆನ್ನಾಗಿದ್ಯಾ? ನಿಮ್ಗೂ ಇಷ್ಟ ಆಗೋಯ್ತಾ? ನಮ್ಗೂ ಫಸ್ಟ್ ಇಷ್ಟ ಇರ್ಲಿಲ್ಲ, ಇವಾಗ ಇಷ್ಟ ಆಗೋಗಿದೆ, ಕಂಟಿನ್ಯೂ ಆಗ್ಲಿ ಅಂತ. ಓ, ವೆರಿ ನೈಸ್, ವೆರಿ ನೈಸ್. ರಾಜಕೀಯ ಟೆನ್ಷನ್ ಅನ್ನ ಮನೆಗೆ ಬಂದು ತೋರಿಸಿದ್ಯಾ ಯಾವತ್ತಾದ್ರೂ? ವಿಪರೀತ ಡೆವಲಪ್ಮೆಂಟ್ ಇದೆ ತಡೀರಿ ಅಂತ ಏನಾದ್ರೂ ನಿಮ್ ಮುಂದೆ ತೋರಿಸಿದ್ಯಾ? ಇಲ್ಲ, ಏನ್ ಆತರ ಏನಿಲ್ಲ. ತುಂಬಾ ಪೇಷನ್ಸ್ ಆಗಿದ್ದಾರೆ, ನನ್ಗಿಂತ ಅವ್ರಿಗೆ ಜಾಸ್ತಿ ಪೇಷನ್ಸ್. ಬಟ್ ಹೇಳ್ತಾರೆ. ನಿಮ್ಮೇಲೆ ಆಕ್ಚುಲಿ ಮ್ಯಾಮ್, ನಿಮ್ಮೇಲೆ ತುಂಬಾ ಜವಾಬ್ದಾರಿ ಇತ್ತು. ಒಂದು ಮನೆ ನಿಭಾಯಿಸ್ಬೇಕು, ಇನ್ನೊಂದು ಮಕ್ಕಳು ಶಿಕ್ಷಣ ಚೆನ್ನಾಗಿ ನೋಡ್ಕೊಳ್ಬೇಕು, ಆಮೇಲೆ ದೊಡ್ಡವ್ರ ಮನೆ ಮಕ್ಕಳಿಗೆ ಸಂಸ್ಕೃತವನ್ನ ಮತ್ತು ಸಂಸ್ಕಾರವನ್ನು ಕಲಿಸ್ಬೇಕು. ಎಲ್ಲಾ ಜವಾಬ್ದಾರಿಯನ್ನ ನೀವು ನಿಭಾಯಿಸಿದಿರಿ. ನೀವು ಸೈಲೆಂಟ್ ಪಿಲ್ಲರ್ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಎಷ್ಟು ಜವಾಬ್ದಾರಿ ಜಾಸ್ತಿ ಹೊರೆ ಅಂತ ಅನಿಸ್ತಾ ಇತ್ತಾ ನಿಮ್ಗೆ ಯಾವತ್ತಾದ್ರೂ? ಯಾವತ್ತೂ ಅನ್ಸಿರ್ಲಿಲ್ಲ, ಬಟ್ ನಾನ್ ಪ್ರೂವ್ ಮಾಡ್ಬೇಕಾಗಿತ್ತು. ನನ್ ಮಕ್ಳು ಎಜುಕೇಟೆಡ್ ಆಗ್ಬೇಕು, ಡಿ ಕೆ ಶಿವಕುಮಾರ್ ಅವ್ರ ಮಕ್ಳು ಎಜುಕೇಟೆಡ್ ಆಗಿದ್ದಾರೆ ಅಂತ ಒಂದು ಸೊಸೈಟಿಗೆ ಪ್ರೂವ್ ಮಾಡ್ಬೇಕಾಗಿತ್ತು. ಸೊ ಹಾಗಾಗಿ ಒಳ್ಳೆ ಸ್ಕೂಲಲ್ಲೇ ಹಾಕ್ಬೇಕು, ಅವ್ರು ಎಜುಕೇಟೆಡ್. ನನ್ ಸ್ವಲ್ಪ ಮುಂಚೆಯಿಂದಾನೇ ಎಜುಕೇಶನ್ ಮೇಲೆ ಇಂಪಾರ್ಟೆನ್ಸ್ ಜಾಸ್ತಿ ಇತ್ತು. ಸೊ ಹಾಗಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಓಕೆ. ಪೇರೆಂಟ್ ಟೀಚರ್ ಮೀಟಿಂಗ್ ಎಲ್ಲ ಬರ್ತಿದ್ರಾ ಡಿ ಕೆ ಶಿವಕುಮಾರ್ ಅವರು? ಇಲ್ಲ, ಯಾವತ್ ನಮ್ನ ಕರ್ದೇ ಇಲ್ಲ. ನನ್ ಮಕ್ಳು ಆತರ ಕರಿಯೋ ತರ ಮಾಡ್ಕೊಂಡೇ ಇಲ್ಲ. ಓಕೆ. ಓಕೆ. ನೀವು ಮಹಿಳೆ ಆಗಿದ್ದೀರಾ. ಈಗ ರಾಜ್ಯದ ಮಹಿಳೆಯರಿಗಂತೂ ಸ್ವಲ್ಪ ಗೃಹಲಕ್ಷ್ಮಿ ಎಲ್ಲ ಕೊಟ್ಟಿದ್ದಾರೆ, ಫ್ರೀ ಬಸ್ ಎಲ್ಲ ಕೊಟ್ಟಿದ್ದಾರೆ. ನಿಮ್ದು ಏನಾದ್ರು ಬೇಡಿಕೆ ಇದೆಯಾ ಮೇಡಮ್, ಇಂಥದ್ದು ಕೊಡಬೇಕು ರಾಜ್ಯದ ಮಹಿಳೆಯರಿಗೆ ಅಂತ? ಪಾಲಿಟಿಕ್ಸ್ ಬಗ್ಗೆ ಎಲ್ಲ ಅಷ್ಟೊಂದು ಗೊತ್ತಿಲ್ಲ. ನಾನು ಪಾಲಿಟಿಕ್ಸ್ ಬಗ್ಗೆ ಹೇಳ್ತಾ ಇಲ್ಲ ಮೇಡಮ್, ನೀವು ಒಳ್ಳೆ ಕತೆ. ನಾನು ಪಾಲಿಟಿಕ್ಸ್ ಕೇಳ್ತಾ ಇಲ್ಲ. ರಾಜ್ಯದ ಮಹಿಳೆಯರಿಗೆ ಇಂಥದ್ದು ಕೊಟ್ರೆ ಒಳ್ಳೇದಾಗತ್ತೆ. ಗೃಹಲಕ್ಷ್ಮಿ ಎಲ್ಲ ಪಾಲಿಟಿಕ್ಸ್ ಅಲ್ಲ. ನಾನು ಸ್ವಲ್ಪ ಪಾಲಿಟಿಕ್ಸ್. ಗೃಹಲಕ್ಷ್ಮಿ ಬಿಟ್ಬಿಡೋಣ ಬಿಡಿ, ಬಸ್ ಫ್ರೀನೂ ಬಿಟ್ಬಿಡೋಣ. ಅಲ್ಲ ಮೇಡಮ್, ಈಗ ಅವೆರಡು ಬಿಟ್ಬಿಡೋಣ. ಇಂಥದ್ದು ಮಹಿಳೆಯರಿಗೆ ಇಂಥದ್ದು ಇನ್ನೊಂದು ಒಳ್ಳೇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಏನಾದ್ರು ಒಂದು ಹೇಳಿ, ಏನಾದ್ರು ಇದೆಯಾ? ಹೌದು, ಈಗ ಇದೆ, ಇಷ್ಟ ಇದೆ. ಯಾವುದು ಮಾಡ್ಲಿ ಅಂತಾನೆ, ಒಳ್ಳೇದ್ ಮಾಡ್ಲಿ. ಏನ್ ಮೇಡಮ್, ಈಗ ನೀವೆಲ್ಲ ನಿಮಗೆ ಎಲ್ಲಾ ರೀತಿಯಲ್ಲೂ ಇದೆ. ಪಾಪ ರಾಜ್ಯದ ಮಹಿಳೆಯರಿಗೆ ಏನಾದ್ರು ಬೇಕಲ್ಲ ಈಗ. ಹೌದು, ಇಷ್ಟೊಂದು ಕೊಟ್ಟಿದೀವಿ, ಇನ್ನೂ ಕೊಡ್ತಾರೆ ಅನ್ಸುತ್ತೆ. ಹೌದಾ? ಮಾಡ್ತಾರೆ. ಈಗ ನಿಮ್ ಮನೇಲಿ ನೀವ್ ಯಾವತ್ತಾದ್ರೂ ಅವ್ರ ಮೇಲೆ ಸಿಟ್ ಮಾಡ್ಕೊಂಡು ಜಗಳ ಮಾಡಿದ್ಯಾ? ಮಕ್ಳು ವಿಚಾರಕ್ಕೆ ಇರ್ಬೋದು ಅಥವಾ ಯಾವ್ದಾದ್ರು ವಿಚಾರಕ್ಕೆ ನಂಗೆ ಟೈಮ್ ಕೊಡ್ತಿಲ್ಲ ಅಂತ ಏನಾದ್ರು ಜಗಳ ಮಾಡಿದ್ಯಾ? ಇಲ್ಲ, ಯಾವತ್ತೂ ಆತರ ಜಗಳ ಮಾಡಿಲ್ಲ. ಏನ್ ಮೇಡಮ್ ನೀವು ಗಂಡ ಹೆಂಡತಿ ಅಂದ್ಮೇಲೆ ಒಂಚೂರಾದ್ರೂ ಸಣ್ಣ ಪುಟ್ಟದ್ದು ಇರುತ್ತೆ ಅಂತ, ಯಾವ ಸಣ್ಣ ಪುಟ್ಟದ್ದು ಇಲ್ವಾ? ಇಲ್ಲ, ಆತರ ಏನು ಇಲ್ಲ. ಓ, ಹೇಳಕ್ ಬಯಸಲ್ಲ ಬಿಡಿ, ಪಾಪ ಈಗ ರಾಜ್ಯದ ಮುಖ್ಯಮಂತ್ರಿಗಳಲ್ವಾ, ಸುಮ್ನೆ ಯಾಕೆ ಅಂತ ಅಲ್ವಾ? ಇಲ್ಲ, ಆತರ ಏನಿಲ್ಲ. ಗೊತ್ತಾಯ್ತು ಬಿಡಿ ಮೇಡಮ್, ನೀವು ನಗ್ತಾ ಇರಾಗ್ಲೇ ಗೊತ್ತಾಯ್ತು ನನಗೆ. ಇರ್ಲಿ, ಆಯ್ತು. ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಊಟ ರೆಗ್ಯುಲರ್ ಅಂತಾನೆ ಹೇಳಿದ್ರಿ, ಬಟ್ ಮೈದುನಿಗೆ ಏನಾದ್ರು ಊಟ ಅಡಿಗೆ ಇಷ್ಟನಾ? ಇಂಥದ್ ಮಾಡಿ ಅತ್ತೆ ನಾನು ಬರ್ತೀನಿ ಅಂತ ಏನಾದ್ರು ಹೇಳಿದ್ರೆ ಅತ್ತಿಗೆ? ನಾನೇ ನೋಡ್ಕೋತಾ ಇರೋದು, ಅವ್ರಿಗೆ ಏನ್ ಇಷ್ಟ ಏನಿಲ್ಲ ಅನ್ನೋದು ಅವ್ರದ್ದು ನಾನೇ ನೋಡ್ಕೋತಾ ಇರೋದು. ಆಕ್ಚುಲಿ ಅವ್ರು ನಮ್ ಜೊತೆನೆ ಇದ್ದಿದ್ದು, ನನ್ ಮದ್ವೆ ಆಗಿಂದಾನು ನನ್ ಜೊತೆನೆ ಇದ್ರು ಅವರು. ಅಲ್ಲ, ಇಂಥದ್ದೇ ಬೇಕು ಅಂತ ಏನಾದ್ರು ಕೇಳ್ತಾರಾ? ಇಲ್ಲ, ಏನೇ ಸಿಂಪಲ್ ಫುಡ್ ನಾನು ಏನ್ ಕೊಟ್ಟಿದ್ರು ಅವ್ರು ತಿಂತಾ ಇದ್ರು. ಏನ್ ಅದೃಷ್ಟ ಮಾಡಿದೀರಾ ಮೇಡಮ್ ನೀವು. ನಾನು ಏನೇ ಕೊಟ್ರು ಅವ್ರು ತಿಂತಾ ಇದ್ರು. ಇವತ್ ಈ ತರ ಬೇಡ ಅಂತ ಒಂದಿನಾನು ಅವ್ರು ಆತರ ಹೇಳಿಲ್ಲ. ಊಟದ ವಿಚಾರಲ್ಲಂತೂ ಇಬ್ರುನು ಆತರ ಪರ್ಟಿಕ್ಯುಲರ್ ಇರ್ಲಿಲ್ಲ. ಮೇಡಮ್, ಇನ್ನೊಂದು ವಿಚಾರದಲ್ಲಿ ಹಾನೆಸ್ಟ್ ಆಗಿ ಹೇಳ್ಬೇಕು, ಫುಲ್ ನಿಜ ಹೇಳ್ಬೇಕು ನೀವು. ಇವರಿಬ್ರು ಅಣ್ಣ ತಮ್ಮಂದ್ರು ಯಾವತ್ತೂ ನಿಮ್ ಮುಂದೆ ಒಬ್ರಿಗೊಬ್ರು ಜೋರ್ ಧ್ವನಿಯಲ್ಲಿ ಮಾತಾಡಿದ್ದೇ ಇಲ್ವಾ? ಇಲ್ಲ ಇಲ್ಲ, ಫುಲ್ ಹಾನೆಸ್ಟ್ ಆಗಿ ಹೇಳ್ಬೇಕು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಬ್ರು ಇಲ್ಲ, ಏನು ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ. ಇಬ್ರು ಯಾವತ್ತೂ ಜಗಳ ಆಡಿಲ್ಲ. ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ನಮ್ಮ ಜೊತೆಗೆ. ಅದೇ ಸ್ಟ್ರೆಂತು, ಬ್ಯಾಕ್ ಬೋನು. ಮತ್ತೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರಲ್ಲ, ನನ್ನ ಮಗನೇ ಇದ್ದಂಗೆ ಅಂತ ಹೇಳಿ. ಇನ್ನು ಅದಕ್ಕಿಂತಲೂ ಇನ್ನೇನು ಬೇಕಾಗಿದೆ? ಮಗ ಅಂದಮೇಲೆ ಮುಗಿದೋಯ್ತು. ಎಸ್. ಇವ್ರ ಪಾತ್ರ ಹೇಗಿತ್ತು ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆಗೋ ವಿಚಾರದಲ್ಲಿ? ಗೊತ್ತಿಲ್ಲ. ಅದನ್ನು ಸುಮ್ಮನೆ ನೀವು ನುಣುಚ್ಕೊಂಡ್ಬಿಡ್ತೀರಲ್ಲ ಮೇಡಮ್. ತುಂಬಾ ಚೆನ್ನಾಗಿ ಕಲಿಸ್ಕೊಟ್ಬಿಟ್ಟಿದ್ದಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಚೆನ್ನಾಗಿ ಕಲ್ತಿದ್ರೆ ನೀವು ರಾಜಕೀಯಕ್ಕೆ ಬರ್ಬೋದಿತ್ತಪ್ಪ. ನೀವು ಇಷ್ಟೆಲ್ಲ ಮಾತಾಡೋದು ಕಲ್ತಿದ್ ನೋಡ್ಬಿಟ್ರೆ, ಯಾವ್ದನ್ನ ಹೆಂಗೆ ಗೌಪ್ಯವಾಗಿಡ್ಬೇಕು, ಯಾವ್ದನ್ನ ಮಾತಾಡ್ಬೇಕು ಅನ್ನೋ ತುಂಬಾ ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀರಾ. ಬೆಸ್ಟ್ ಗಿಫ್ಟ್ ಯಾವ್ದು ಮೇಡಮ್ ಇಲ್ಲಿ ತನಕ ಸಿಕ್ಕಿರೋದು ಡಿ ಕೆ ಶಿವಕುಮಾರ್ ಇಂದ ನಿಮ್ಗೆ? ಮೂರ್ ಮಕ್ಕಳು. ನೀವು ಅವ್ರಿಗೆ ಕೊಟ್ಟಿರೋದು?
ಅವ್ರೇನು ಕೊಟ್ರು ಹೇಳಿ? ಅದನ್ನೇ ಅದೇ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಅದೇ ಹೇಳದ್ನಲ್ಲ, ನೀವು ಒಳ್ಳೆ ಪಕ್ಕ ರಾಜಕಾರಣಿಗೆ ಆಗಕ್ಕೆ ಕರೆಕ್ಟ್ ಆಗಿದ್ದೀರಾ ನೀವು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಇಲ್ಲೇ ಇದ್ದಾರೆ, ಒಂದ್ಸಲ ಮೈದುನ ಜೊತೆಗೆ ಮಾತಾಡ್ಬಿಡಿ. ಏನಂತ ಕರಿತೀರಾ ನೀವು? ಇಲ್ಲ ನಾವೇನು ಕರಿಯಲ್ಲ ಬನ್ನಿ ಹೋಗಿ ಅಂತಾನೆ ಕರೀತೀವಿ. ಅಷ್ಟೇ ಕರೆಯೋದಾ? ನೀವೇನಂತ ಕರಿತೀರಾ ಸರ್? ಅತ್ತಿಗೆ ಅಂತ ಕರಿ. ಅತ್ತಿಗೆ ಅಂತಾನೆ ಕರಿತೀರಾ? ಓಕೆ, ಒಂದ್ಸಲ ಕರೆದ್ಬಿಡಿ ಹಂಗೆ ಅತ್ತಿಗೆ ಅಂತ. ಏನಂತಕ್ಕೆ ಏನು ಮಾಡ್ತಾ ಇದ್ದೀರಾ? ಏನಿಲ್ಲ, ಮನೇಲೇ ಇದೀವಿ. ಸರಿ ಆಯ್ತು. ಅಡುಗೆ ಮಾಡಿದ್ರೆ ಏನು ಮಾಡಿದಿರ ಕೇಳಿ, ಊಟಕ್ಕೆ ಹೋಗಲ್ವಾ? ಊಟ ಮಧ್ಯಾಹ್ನದ ಅಪರೂಪ ಮಾಡೋದು. ಹೌದಾ? ಓಕೆ, ಆಯ್ತು ಬಿಡಿ ಮೇಡಮ್. ಏನು ಊಟ ಮಾಡಿದಿರ, ಏನು ಅಡುಗೆ ಮಾಡಿದಿರಾ ಮೇಡಮ್? ವೆಜಿಟೇರಿಯನ್ ಫುಡ್. ವೆಜಿಟೇರಿಯನ್ ಓ ಫುಡ್. ಸರಿ.